ವಿಧಾನಸಭೆಯಲ್ಲಿ ಯಾರೆಲ್ಲ ಈ ಒಂದು ಸಚಿವರಾಗಿ ಪ್ರಮಾಣ ವಚನವನ್ನು ಸ್ವೀಕಾರ ವಹಿಸ್ತಾರೆ ಅನ್ನೋದು ಕೂಡ ಫೈನಲ್ ಆಗುತ್ತೆ. ಇನ್ನು ಡಿಕೆ ಶಿವಕುಮಾರ್ ಸರ್ಕಾರದಲ್ಲಿ ಸಚಿವ ಸ್ಥಾನಕ್ಕಾಗಿ 40ಕ್ಕೂ ಹೆಚ್ಚು ಶಾಸಕರು ಲಾಬಿ ನಡೆಸ್ತಾ ಇದ್ದಾರೆ. ನಿನ್ನೆ ಇಡೀ ದಿನ ಹೈಕಮಾಂಡ್ ಭೇಟಿ ಮಾಡೋದಕ್ಕೆ ಶಾಸಕರು ಸಾಕಷ್ಟು ಕಸರತ್ತನ್ನು ನಡೆಸಿದ್ರು. ಅಧಿಕಾರ ಹಂಚಿಕೆಯ ನಂತರ ಹೈಕಮಾಂಡ್ಗೆ ಈಗ ಆಕಾಂಕ್ಷಿಗಳ ಈ ಬೇಡಿಕೆ ತಲೆನೋವಾಗಿದೆ. ಸಿದ್ದು ಸಂಪುಟದಲ್ಲಿದ್ದ ಸಚಿವರಿಗೆ ಮತ್ತೆ ಸ್ಥಾನ ಉಳಿಸಿಕೊಳ್ಳುವಂತಹ ಟೆನ್ಷನ್. ಸಿದ್ದು ಸಂಪುಟದಲ್ಲಿದ್ದಂತಹ ಸಚಿವರು, ಹಿರಿಯ ಶಾಸಕರು, ಎಂಎಲ್ಸಿಗಳು, ಜೊತೆಗೆ ಹೊಸದಾಗಿ ಸಚಿವರಾಗೋದಕ್ಕೆ ಬಯಸಿರುವಂತಹ ಶಾಸಕರು ತೀವ್ರ ಲಾಭಿಯನ್ನ ನಡೆಸ್ತಾ ಇದ್ದಾರೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಾರುತೇಶ್ ಇದೀಗ ನಮ್ಮ ಜೊತೆಗೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಮಾರುತೇಶ್, ಇದೀಗ ಸಾಕಷ್ಟು ಬೆಳವಣಿಗೆಗಳು ಆಗ್ತಾ ಇದೆ. ಒಂದು ಕಡೆಯಲ್ಲಿ ಸಚಿವರಾಗೋದಕ್ಕೆ ಬಯಸಿರುವಂತಹ ಶಾಸಕರು, ಈಗಾಗಲೇ ಕಳೆದ ಸಂಪುಟದಲ್ಲಿದ್ದಂತಹ ಸಚಿವರು ತಮ್ಮ ಸ್ಥಾನವನ್ನು ಉಳಿಸಿಕೊಳ್ಳೋದಕ್ಕೆ ಸಾಕಷ್ಟು ಪ್ರಯತ್ನಗಳು ನಡೀತಾ ಇದೆ. ಯಾವ ರೀತಿಯಲ್ಲೆಲ್ಲ ಬೆಳವಣಿಗೆಗಳಾಗ್ತಾ ಇದೆ, ಯಾವ ರೀತಿಯಾಗಿ ಲಾಭಿಯನ್ನು ಮಾಡ್ತಾ ಇದ್ದಾರೆ, ಡೆವಲಪ್ಮೆಂಟ್ಸ್ ಬಗ್ಗೆ ಅಪ್ಡೇಟ್ ನೀಡೋದಾದ್ರೆ? ಮಧುಕರೀಗ ಸಚಿವ ಸಂಪುಟ ರಚನೆ ಮಾಡೋದು ಹೈಕಮಾಂಡ್ಗೆ ಒಂದು ರೀತಿ ದೊಡ್ಡ ಸವಾಲಾಗಿದೆ. ಯಾಕಂದರೆ ಸುಮಾರು 135 ಸ್ಥಾನಗಳನ್ನು ಗೆದ್ದಿದ್ರು. ಪಕ್ಷೇತರರು ಕೂಡ ಕಾಂಗ್ರೆಸ್ ಪಕ್ಷಕ್ಕೆ ಬೆಂಬಲಿಸಿದ್ದಾರೆ. ಗೆದ್ದಿರುವಂಥವರ ಸಂಖ್ಯೆ ಜಾಸ್ತಿ ಇದೆ, ಸೀನಿಯರ್ಗಳು ಕೂಡ ಅತಿ ಹೆಚ್ಚಿದ್ದಾರೆ. ಹೀಗಾಗಿ ಕ್ಯಾಬಿನೆಟ್ ಮಾಡೋದು ಹೈಕಮಾಂಡ್ಗೆ ಒಂದು ದೊಡ್ಡ ಸವಾಲಾಗಿದೆ. ಇದರ ಜೊತೆಗೆ ಸಿದ್ದರಾಮಯ್ಯನವರು ಕ್ಯಾಬಿನೆಟ್ನಲ್ಲಿ ಇದ್ದಂಥ ಹಿರಿಯರಿಗೂ ಕೂಡ ಪುನರ್ ಆಯ್ಕೆ ಮಾಡಬೇಕಾದಂಥ ಒತ್ತಡ ಇದೆ. ಅಷ್ಟೊಂದು ಸೀನಿಯರ್ ಇರುವಂಥವ್ರನ್ನ ಏಕಾಏಕಿ ಕಡೆಗಣಿಸೋದಕ್ಕೂ ಕೂಡ ಆಗೋದಿಲ್ಲ. ಆ ರೀತಿ ಕಡೆಗಣಿಸಿದ್ರೆ ಅದು ಡ್ಯಾಮೇಜ್ ಆಗುವಂಥ ಸಾಧ್ಯತೆಗಳು ಜಾಸ್ತಿ ಇದ್ದಾವೆ. ಹೀಗಾಗಿ ಅವರು ಕೂಡ ಅಂದರೆ ಕ್ಯಾಬಿನೆಟ್ ಸೇರುವಂತಹ ಬಯಕೆಯಲ್ಲಿದ್ದಾರೆ. ಹೈಕಮಾಂಡ್ ಸೀನಿಯರ್ಗಳನ್ನು ಹೇಗೆ ಅಕಾಮಡೇಟ್ ಮಾಡ್ತಾರೋ ಗೊತ್ತಾಗಲ್ಲ. ಇನ್ನೊಂದು ಕಡೆ ಸಮುದಾಯವಾರು ತೆಗೆದುಕೊಂಡ್ರೂ ಕೂಡ ತೀವ್ರ ಪೈಪೋಟಿ ಏರ್ಪಡ್ತಾ ಇದೆ. ಒಂದು ಕಡೆ ಅಲ್ಪಸಂಖ್ಯಾತ ಸಮುದಾಯ SC ಕೂಡ ತೀವ್ರ ಪೈಪೋಟಿ ಇದೆ. ಅಲ್ಪಸಂಖ್ಯಾತ ಸಮುದಾಯದಲ್ಲಿ ಯಾಕೆ ಪೈಪೋಟಿ ಅಂತ ನೋಡಿದಾಗ ಬಹುತೇಕರು ಸೀನಿಯರ್ಗಳು ಕಾಣಿಸ್ತಾ ಇದ್ದಾರೆ. NA ಹ್ಯಾರಿಸ್ DK ಶಿವಕುಮಾರ್ ಅವರಿಗೆ ಆಪ್ತರಿದ್ದಾರೆ. ಅವರು DK ಶಿವಕುಮಾರ್ ಮೂಲಕ ಕ್ಯಾಬಿನೆಟ್ ಸೇರುವಂತಹ ತಯಾರಿ ಮತ್ತು ಪ್ರಯತ್ನ ನಿಶ್ಚಿತವಾಗಿಯೂ ಮಾಡ್ತಾ ಇದ್ದಾರೆ. ದೆಹಲಿಗೆ ಅವ್ರ ಜೊತೆಗೆ ಹೋಗಿ ಬರ್ತಾ ಇದ್ದಾರೆ. ಇನ್ನೊಂದು ಕಡೆ ತನ್ವೀರ್ ಸೇಠ್ ಮೈಸೂರಿನ ಭಾಗದ ಮೂಲದವರು. K ವೆಂಕಟೇಶ್ ಮತ್ತು ಮಹದೇವಪ್ಪ ಕ್ಯಾಬಿನೆಟ್ನಲ್ಲಿ ಉಳ್ಕೊಳ್ಳೋದೇ ಆದರೆ ತನ್ವೀರ್ ಸೇಠ್ ಅವರ ಕ್ಯಾಬಿನೆಟ್ ಸೇರುವಂಥ ಆಸೆ ಈಡೇರೋದಿಲ್ಲ. ಒಂದು ವೇಳೆ K ವೆಂಕಟೇಶ್ ಅವ್ರನ್ನ ಏನಾದರೂ ಬಿಟ್ಟರೆ ತನ್ವೀರ್ ಸೇಠ್ಗೆ ಅವಕಾಶ ಸಿಗುತ್ತೆ. ಮಹದೇವಪ್ಪ ಕ್ಯಾಬಿನೆಟ್ನಲ್ಲಿ ಇರ್ತಾರಾ ಇಲ್ವಾ ಅನ್ನೋದು ಇನ್ನೂ ಕೂಡ ಕ್ಲಾರಿಟಿ ಇಲ್ಲ. ಹೀಗಾಗಿ ತನ್ವೀರ್ ಸೇಠ್ ತೀವ್ರ ಪೈಪೋಟಿ ಅಂದರೆ ಮೈಸೂರು ಜಿಲ್ಲೆಯಿಂದ ಪೈಪೋಟಿ ನೀಡ್ತಿದ್ದಾರೆ. ಇನ್ನೊಂದು ಕಡೆ ಜಮೀರ್ ಅಹ್ಮದ್ ಮತ್ತು ಹ್ಯಾರಿಸ್ ನಡುವೆ ತೀವ್ರ ಪೈಪೋಟಿ ಇದೆ. ಇಬ್ಬರು ಕೂಡ ಬೆಂಗಳೂರಿನ ಶಾಸಕರು. ಜಮೀರ್ ಈಗಾಗಲೇ ಸಿದ್ದರಾಮಯ್ಯನವ್ರ ಕ್ಯಾಬಿನೆಟ್ನಲ್ಲಿ ಇದ್ರು. ಈಗ ಮತ್ತೊಮ್ಮೆ ಅವರಿಗೆ ಅವಕಾಶ ಕೊಡ್ತಾರಾ ಗೊತ್ತಿಲ್ಲ. ದಾವಣಗೆರೆಯ ಕಾರಣಕ್ಕಾಗಿ ಆ ಒಂದು ಘಟನೆಯ ಹಿನ್ನೆಲೆಯಲ್ಲಿ ಅವ್ರಿಗೇನಾದರೂ ಸೆಟ್ ಬ್ಯಾಕ್ ಆಯಿತು ಅಂದರೆ ಹ್ಯಾರಿಸ್ ಕ್ಯಾಬಿನೆಟ್ನ ಒಳಗಡೆ ಬರೋದಂತೂ ನಿಶ್ಚಿತ. ಆಗ ಜಮೀರ್ ಅಹ್ಮದ್ ಅವರಿಗೆ ಬೇರೆ ಒಂದು ಹುದ್ದೆಯನ್ನು ಕೊಡಬೇಕಾದಂಥ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ, ಕ್ಯಾಬಿನೆಟ್ನ ಒಳಗಡೆ ಸೇರಿಸ್ಕೊಳ್ಳದೆ ಇದ್ರೆ. ಇದು ಅಲ್ಪಸಂಖ್ಯಾತ ಸಮುದಾಯದ ಒಳಗಡೆ ನಡೀತಾ ಇರುವಂಥ ಫೈಟ್. ರಿಜ್ವಾನ್ ಅರ್ಷದ್ ಮತ್ತು ಸಲೀಂ ಅಹ್ಮದ್ ಇಬ್ಬರು ಕೂಡ ದಾವಣಗೆರೆ ಬೈ ಎಲೆಕ್ಷನ್ನಲ್ಲಿ ಕೆಲಸ ಮಾಡಿ ಗೆಲ್ಸ್ಕೊಂಡು ಬಂದಿದ್ದಾರೆ. ಸಲೀಂ ಅಹ್ಮದ್ ಅತ್ಯಂತ ಸೀನಿಯರ್ ಇದ್ದಾರೆ. NSU ಇಂದ ಇದ್ದು ಕೂಡ ಕಾಂಗ್ರೆಸ್ನಲ್ಲಿ ಹತ್ತತ್ರ 35-40 ವರ್ಷಗಳ ಕಾಲ ಕಾಂಗ್ರೆಸ್ನಲ್ಲೇ ಸಕ್ರಿಯ ರಾಜಕಾರಣದಲ್ಲಿದ್ದಾರೆ. ಅವರಿಗೆ ಈ ಬಾರಿ ಅವಕಾಶಗಳು ಸಿಗುತ್ತಾ? ಅವರು ಕೂಡ ಹೈಕಮಾಂಡ್ ನಾಯಕರ ಜೊತೆಗೆ ಬಹಳ ಹತ್ತಿರ ಒಡನಾಟ ಇದೆ. ಆ ಕಾರಣಕ್ಕಾಗಿ ಅವರು ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ರಿಜ್ವಾನ್ ಅರ್ಷದ್ ಮಾಜಿ ಸಚಿವ ಕೃಷ್ಣ ಬೈರೇಗೌಡರ ಜೊತೆಗೆ ಅವರು ಗುರುತಿಸಿಕೊಂಡಿದ್ದಾರೆ. ಕೃಷ್ಣ ಬೈರೇಗೌಡರು, ರಿಜ್ವಾನ್ ಅರ್ಷದ್, ಶ್ರೀನಿವಾಸ್ ಮಾನೆ, ಪ್ರಿಯಾಂಕ್ ಖರ್ಗೆ ಇವ್ರನ್ನೆಲ್ಲ ಒಂದು ರೀತಿ ರಾಹುಲ್ ಗಾಂಧಿಯವರ ಕರ್ನಾಟಕದ ಕೋರ್ ಟೀಮ್ ಅಂತ ಕರೀತಾರೆ. ರಿಜ್ವಾನ್ ಅರ್ಷದ್ ಯಂಗ್ಸ್ಟರ್ ಇದ್ದಾರೆ. ಅವರಿಗೆ ಅವಕಾಶಗಳು ಕೊಟ್ಟರೆ ಮುಂದೆ ಫ್ಯೂಚರ್ನ ದೃಷ್ಟಿಯಿಂದ ಅಲ್ಪಸಂಖ್ಯಾತ ಸಮುದಾಯಕ್ಕೆ ಹೆಲ್ಪ್ ಆಗ್ಬೋದು ಅನ್ನುವಂಥ ಲೆಕ್ಕಾಚಾರ ಇದೆ. ಆ ಪ್ರಯತ್ನದಲ್ಲಿ ರಿಜ್ವಾನ್ ಅರ್ಷದ್ ಕೂಡ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಅಲ್ಪಸಂಖ್ಯಾತ ಸಮುದಾಯದಲ್ಲಿ ಬಹಳ ತೀವ್ರ ಪೈಪೋಟಿ ಇದೆ. ಯಾಕಂದ್ರೆ ಕಳೆದ ಬಾರಿ ಕ್ಯಾಬಿನೆಟ್ನಲ್ಲಿ ಇಬ್ಬರಿಗೆ ಅವಕಾಶ ಕೊಡಲಾಗಿತ್ತು. ಈ ಬಾರಿ ಒಂದು ಎಕ್ಸ್ಟ್ರಾ ಸಿಗುವಂತಹ ಚಾನ್ಸಸ್ಗಳು ಕಾಣಿಸ್ತಾ ಇದೆ. ಯಾಕಂದ್ರೆ ಸ್ಪೀಕರ್ ಆಗಿದ್ದಂಥ UT ಖಾದರ್ ಮೊದಲೇ ಹೇಳಿದ್ರು, ಇನ್ನೊಮ್ಮೆ ಅಂದ್ರೆ 2ನೇ ಅವಧಿಗೆ ನನ್ನನ್ನು ಸಚಿವರನ್ನಾಗಿ ಮಾಡಬೇಕು ಅಂತೇಳಿ. ಹಾಗಾಗಿ ಅವರು ಕೂಡ ತೀವ್ರ ಪೈಪೋಟಿಯನ್ನು ಕೊಡ್ತಾ ಇದ್ದಾರೆ ಮತ್ತು ಅವರಿಗೆ ಸಿಗಬೇಕಾಗಿರುವಂಥದ್ದು ಕೂಡ ನ್ಯಾಯ ಅನ್ನುವ ರೀತಿಯಲ್ಲಿ ಇದೆ. ಯಾಕಂದ್ರೆ ಸ್ಪೀಕರ್ ಆಗೋದಕ್ಕೆ ಯಾರೂ ರೆಡಿ ಇಲ್ದಿದ್ದಾಗ ಹೈಕಮಾಂಡ್ UT ಖಾದರ್ ಅವರನ್ನ ಒಪ್ಪಿಸಿ ಮನವೊಲಿಸಿ ಅವರಿಗೆ ಸ್ಪೀಕರ್ ಸ್ಥಾನವನ್ನ ಕೊಟ್ಟಿದ್ರು. ಹೀಗಾಗಿ ಅವರು ಸ್ಪೀಕರ್ ಇಂದ ಈಗ ಸಚಿವರಾಗುವಂತಹ ಬಯಕೆಯನ್ನು ಇಟ್ಕೊಂಡು ಅವರು ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಇನ್ನೊಂದು ಕಡೆ DCMಗಾಗಿ ಪೈಪೋಟಿ ನಡೀತಾ ಇದೆ. ಅದರಲ್ಲಿ ಬಹಳ ಪ್ರಮುಖವಾಗಿ ಸತೀಶ್ ಜಾರಕಿಹೊಳಿ, ಪರಮೇಶ್ವರ್, ಪ್ರಿಯಾಂಕ್ ಖರ್ಗೆ, ಜಮೀರ್ ಅಹ್ಮದ್ ಇವರೆಲ್ಲರ ಹೆಸರು ಇದೆ. DCMಗಾಗಿ ಕ್ಲೈಮ್ ಮಾಡ್ತಾ ಇದ್ದಾರೆ. ಇವರನ್ನ DCM ಮಾಡೋದಾದ್ರೆ ಕ್ಯಾಬಿನೆಟ್ನ ಒಳಗೆ ಯಾವ ರೀತಿಯಾದಂಥ ಅಕಾಮಡೇಟ್ ಮಾಡ್ತಾರೋ ಗೊತ್ತಿಲ್ಲ. ಸತೀಶ್ ಜಾರಕಿಹೊಳಿ KPCCಗೆ ಏನಾದರೂ ಅಧ್ಯಕ್ಷರಾಗಿ ಹೋದರೆ
ಸಚಿವರಾಗಿಯೂ ಮುಂದುವರಿಬೇಕು ಅನ್ನುವಂಥ ಡಿಮಾಂಡನ್ನು ಹೈಕಮಾಂಡ್ ಮುಂದೆ ಇಟ್ಟಿದ್ದಾರೆ. ಹಾಗಾಗಿ ಆ ಡಿಮಾಂಡನ್ನು ಹೈಕಮಾಂಡ್ ಒಪ್ಕೊಳ್ಳುತ್ತಾ ಇಲ್ವಾ ಗೊತ್ತಿಲ್ಲ. ಅಥವಾ ಅವರು KPCC ಒಂದೇ ಆದರೆ ಇನ್ನೊಂದು ಎಕ್ಸ್ಟ್ರಾ ಸಚಿವ ಸ್ಥಾನ ಸಿಗುತ್ತೆ, ST ಸಮುದಾಯದ ನಾಯಕರಿಗೆ ಅಕಾಮಡೇಟ್ ಮಾಡೋದಕ್ಕೂ ಕೂಡ ಅವಕಾಶ ಆಗುತ್ತೆ. ಆ ಹಿನ್ನೆಲೆಯಲ್ಲಿ ಅಲ್ಲಿಯೂ ಕೂಡ ಪೈಪೋಟಿಯನ್ನು ನಡೀತಾ ಇದೆ. SC ಸಮುದಾಯದಲ್ಲಿ ಒಂದು ವೇಳೆ ಪ್ರಿಯಾಂಕ್ ಖರ್ಗೆ ಅವರಿಗೆ ಏನಾದರೂ DCM ಪಟ್ಟವನ್ನು ಕೊಟ್ಟರೆ ಮಹದೇವಪ್ಪ ಜೊತೆಗೆ ಪರಮೇಶ್ವರ್, ಮುನಿಯಪ್ಪ ಅಂತ ಸೀನಿಯರ್ ಲೀಡರ್ಗಳನ್ನು ಇಗ್ನೋರ್ ಮಾಡಬೇಕಾಗುತ್ತೆ. ಹಾಗಾಗಿ ಯಾವ ರೀತಿ ಅಕಾಮಡೇಟ್ ಮಾಡುತ್ತೆ ಹೈಕಮಾಂಡ್ ಅನ್ನೋದು ಬಹಳ ಕುತೂಹಲ ಮೂಡಿಸಿದೆ. ಹೀಗಾಗಿ ಸಮುದಾಯವಾರು ಎಲ್ಲ ರೀತಿಯಲ್ಲೂ ಕೂಡ ಅಕಾಮಡೇಟ್ ಮಾಡಬೇಕು. ಇನ್ನೊಂದು ಕಡೆ ಪ್ರಾದೇಶಿಕವಾರು ಕೂಡ ಅಕಾಮಡೇಟ್ ಮಾಡಬೇಕಾದಂಥ ಸಮಸ್ಯೆ ಇದೆ ಮಧುಕರ್. ಯಾಕೆಂದರೆ ಕಳೆದ ಬಾರಿ ಚಿಕ್ಕಮಗಳೂರಲ್ಲಿ 5ಕ್ಕೆ 5 ಸ್ಥಾನವನ್ನು ಕಾಂಗ್ರೆಸ್ ಗೆದ್ದಿತ್ತು, 1 ಸಚಿವ ಸ್ಥಾನ ಕೊಡಲಿಕ್ಕೆ ಸಾಧ್ಯ ಆಗಿರಲಿಲ್ಲ. ಕೊಡಗಿನಲ್ಲಿ 2ಕ್ಕೆ 2 ಗೆದ್ದಿದ್ದಾರೆ ಕಾಂಗ್ರೆಸ್, ಅಲ್ಲಿಯೂ ಕೂಡ ಇಬ್ಬರು ಫಸ್ಟ್ ಟೈಮರ್ಸ್ ಆಗಿರುವ ಕಾರಣಕ್ಕಾಗಿ ಅವರಿಗೆ ಕೊಟ್ಟಿಲ್ಲ. ಈ ಬಾರಿ ಪ್ರಾದೇಶಿಕವಾರು ಅಂತ ಬಂದಾಗ ಅವರಿಗೆ ಅವಕಾಶವನ್ನು ಕೊಡಬೇಕಾಗುತ್ತೆ. ಇನ್ನು ಸೀನಿಯರ್ಗಳು ಸಾಕಷ್ಟು ಜನ ಇದ್ದಾರೆ. ಹತ್ತತ್ರ ಸಚಿವಾಕಾಂಕ್ಷಿಗಳು ಸೀನಿಯರ್ ಅಂತಾನೆ ಕನ್ಸಿಡರ್ ಮಾಡೋದೇ ಆದ್ರೆ 2 ಬಾರಿ 3 ಬಾರಿ 4 ಬಾರಿ ಗೆದ್ದಿರ್ತಕ್ಕಂಥವ್ರ ಲೆಕ್ಕ ಹಾಕಿದ್ರು ಕೂಡ ಹತ್ತತ್ರ 30 ಮಂದಿ ಹಾಗೆ ಸಂಪರ್ಕದಲ್ಲಿರಿ ಮಾರುತೇಶ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.